ಜಸ್ಟ್ ಅರ್ಧ ಸ್ಪೂನ್ ಎಣ್ಣೆ ಇದ್ರೆ ಸಾಕು ಈ ಸಖತ್ ಡಿಲಿಷಿಯಸ್ ಆದ ಗಾರ್ಲಿಕ್ ಚಿಕನ್ ಲೆಗ್ ಮಸಾಲ ಮಾಡಲಿಕ್ಕೆ. ಗಾರ್ಲಿಕ್ ಚಿಕನ್ ಲೆಗ್ ಮಸಾಲ ಮಾಡಲಿಕ್ಕೆ ನಾನಿಲ್ಲಿ ಕ್ಲೀನ್ ಮಾಡಿರುವ 4 ಚಿಕನ್ ಲೆಗ್ ಪೀಸಸ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು, ಶುಂಠಿ ಪುಡಿ, ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಲೆಮನ್ ಜ್ಯೂಸ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 20 ರಿಂದ 30 ನಿಮಿಷಗಳ ಕಾಲ ಮ್ಯಾರಿನೇಷನ್ಗೆ ಸೈಡಲ್ಲೇ ಇಡ್ತೇನೆ. ನಿಮ್ಮಲ್ಲಿ ಸಮಯ ಜಾಸ್ತಿ ಇದೆ, ಜಾಸ್ತಿ ಟೈಮ್ ಸಹ ನೀವು ಮ್ಯಾರಿನೇಷನ್ಗೆ ಇಡಬಹುದು. ಇವಾಗ ಇನ್ನೊಂದು ಪ್ಯಾನಿಗೆ ಎಣ್ಣೆ ಹಾಕದೆ ಈ ಮ್ಯಾರಿನೇಟ್ ಮಾಡಿರೋ ಚಿಕನ್ ಲೆಗ್ ಪೀಸಸ್ ಅನ್ನು ಇಟ್ಟು 15 ರಿಂದ 20 ನಿಮಿಷಗಳ ಕಾಲ ನಾನು ಇದನ್ನ ಬೇಯಿಸ್ಕೊಳ್ತೇನೆ. ನಾನು ಮೊದಲಿಗೆ ಒಂದು 15 ನಿಮಿಷಗಳ ಕಾಲ ಒಂದು ಸೈಡ್ ಬೇಯಿಸ್ಕೊಂಡು ನೆಕ್ಸ್ಟ್ ಅದನ್ನ ಫ್ಲಿಪ್ ಮಾಡಿ ಇನ್ನೊಂದು ಕಡೆನ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಇದನ್ನ ಸೈಡಲ್ಲಿ ಎತ್ತಿರ್ತೇನೆ. ಚಿಕನ್ ಲೆಗ್ ಪೀಸಸ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇನ್ನೊಂದು ಕಡಾಯಿಗೆ ಸ್ವಲ್ಪ ಬಟರ್ ಹಾಕಿ ಬಟರ್ ಮೆಲ್ಟ್ ಆದ್ಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವ ಗಾರ್ಲಿಕ್, ಚಿಲ್ಲಿ ಫ್ಲೇಕ್ಸ್, ರೆಡ್ ಚಿಲ್ಲಿ ಸಾಸ್, ಲೆಮನ್ ಜ್ಯೂಸ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದನ್ನು ನಾನು 1 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲ ಕುದಿ ಬರೋ ತನಕ ಅದನ್ನ ಬೇಯಿಸ್ಕೊಳ್ತೇನೆ. ಮಸಾಲ ಕುದಿ ಬಂದ್ರ ಮೇಲೆ ಫ್ರೈ ಮಾಡಿರೋ ಚಿಕನ್ ಲೆಗ್ ಪೀಸಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಕೋಟ್ ಆದ ನಂತರ ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಇದನ್ನ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲೇ ಬೇಯಿಸ್ಕೊಂಡ್ರೆ ಸಖತ್ ಡಿಲಿಷಿಯಸ್ ಆದ ಗಾರ್ಲಿಕ್ ಚಿಕನ್ ಲೆಗ್ ಮಸಾಲಾ ಫ್ರೈ ರೆಡಿ ಆಗ್ತದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.